ದರ್ಶನ್ ಪ್ರಕರಣದಲ್ಲಿ ಈಗ ಇನ್ನೊಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ವೈದ್ಯರ ಬಳಿ ಹಲವು ಮಾಹಿತಿಗಳನ್ನು ಪೊಲೀಸರು ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಮುಂದೆ ಇಡ್ತಾ ಇದ್ದೀವಿ. ದರ್ಶನ್ ಬಟ್ಟೆಯ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ವಿಚಾರ FSL ಅಲ್ಲಿ ಗೊತ್ತಾಗಿತ್ತಲ್ವಾ? ಆ ವಿಚಾರ, ಬಟ್ಟೆಯ ಮೇಲೆ ರಕ್ತದ ಕಲೆ ಹೇಗೆ ಬಂದಿರಬಹುದು? ವಿಕ್ಟೋರಿಯಾ ಆಸ್ಪತ್ರೆ FSL ವೈದ್ಯರು ಈಗ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ವಿಕ್ಟೋರಿಯಾ ವೈದ್ಯರ ಬಳಿ ಮಾಹಿತಿಯನ್ನು ಪೊಲೀಸರು ಕೇಳಿದ್ದಾರೆ. ಪರೀಕ್ಷೆ ಮಾಡಿ ವರದಿ ಕೊಡಲು ಈಗ ವೈದ್ಯರು ಮುಂದಾಗಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ FSL ವೈದ್ಯರು ಈಗ ಪರೀಕ್ಷೆಯನ್ನ ಮಾಡಿ ಬಟ್ಟೆಯ ಮೇಲೆ ರಕ್ತದ ಕಲೆ ಹೇಗೆ ಬಂದಿರಬಹುದು ಅನ್ನೋದನ್ನ ಪತ್ತೆ ಹಚ್ಚುತ್ತಾ ಇದ್ದಾರೆ. ನಿಮಗೆ ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ರಕ್ತ ಚಿಮ್ಮಿದಂಥ ಸಂದರ್ಭ, ನಿಮ್ಮ ಬಟ್ಟೆಯ ಮೇಲೆ ಬೀಳುವಂತಹ ಕಲೆ ಬೇರೆ. ಬಾಡಿಯನ್ನ ಎತ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ರಕ್ತ ನಿಮ್ಮ ಬಾಡಿಗೆ ಅಂಟ್ಕೊಳ್ಳುವಂಥ ರೀತಿ ಬೇರೆ. ಹಾಗಾಗಿ ಅದನ್ನು ಯಾವ ರೀತಿಯಾಗಿ ರಕ್ತ ಬಂದಿರಬಹುದು ಅನ್ನೋದನ್ನು ನೋಡಬೇಕಾಗಿದೆ. ಕೆಲವೊಂದು ಟೈಮಲ್ಲಿ ಕೈಗೇನೋ ಹತ್ತಿರುತ್ತೆ ರಕ್ತ, ಅದನ್ನು ಒರೆಸ್ಕೊಳ್ಳುವಂಥ ಟೈಮಲ್ಲೂ ಬಟ್ಟೆಗೆ ಹತ್ತಾಗಿರಬಹುದು. ಈ ಚಾನ್ಸಸ್ಗಳು ಕೂಡ ಇರುತ್ತೆ. ಅದನ್ನು ವೈದ್ಯರು ಪರೀಕ್ಷೆ ಮಾಡಬೇಕಾಗಿದೆ. ಹೇಗೆ, ಯಾವ ರೀತಿಯಾಗಿ ಅಂತ ಹೇಳಿ. ದರ್ಶನ್ ಬಟ್ಟೆಗೆ ರಕ್ತ ಅಂಟಿದ್ದು ಹೇಗೆ? ನಟ ದರ್ಶನ್ ರೇಣುಕಾಸ್ವಾಮಿಗೆ ಕೈಯಿಂದ ಹೊಡೆದಾಗ ಕೈಗೆ ಅಂಟಿದ ರಕ್ತ ದರ್ಶನ್ ಬಟ್ಟೆಗೆ ತಾಗಿರಬಹುದು ಅಂತ ಲೆಕ್ಕಾಚಾರ ಹಾಕ್ಕೊಳ್ತಾ ಇದ್ದಾರೆ. ರಕ್ತದ ಮಡುವಿನಲ್ಲಿದ್ದ ರೇಣುಕಾನನ್ನ ಮುಟ್ಟಲು ಹೋದಾಗ ಇದಾಗಿರಬಹುದು ಅಂತ. ರೇಣುಕಾಸ್ವಾಮಿ ದರ್ಶನ್ ಮೇಲೆ ಉಗುಳಿರಬಹುದು ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಸಾಧ್ಯತೆಗಳಿವೆಲ್ಲ. ರಕ್ತದ ಕಲೆಗಳು ಆಗಿದ್ದ ಜಾಗದಲ್ಲಿ ಗೊತ್ತಿಲ್ಲದೆ ಬಟ್ಟೆಯನ್ನು ಬಿಚ್ಚಿಟ್ಟಿದ್ದಾಗ ಅಂಥೇಳಿ, ಗೊತ್ತಿಲ್ಲ ಅಲ್ಲಿ ಬಟ್ಟೆ ಬಿಚ್ಚುವಂಥ ಪರಿಸ್ಥಿತಿ ದರ್ಶನ್ಗೆ ಯಾಕೆ ಬಂತು ಅಂಥೇಳಿ. ಇಲ್ಲ, ಅದೇನಿಲ್ಲ, ಅಲ್ಲಿ ರಕ್ತ ಚಿಮ್ಮಿರಬೇಕು, ಇಲ್ಲ ಅವ್ರು ಏನಾದ್ರು ತಾಗಿರಬೇಕು. ನೆಲದಲ್ಲಿ ಬಿದ್ದಿದ್ದ ರಕ್ತ ದರ್ಶನ್ ಬಟ್ಟೆಗೆ ಮೆತ್ತಿಕೊಂಡಿರಬಹುದು. ನೆಲದಲ್ಲಿ ಬಿದ್ದಿದ್ದ ದರ್ಶನ್ ಬಟ್ಟೆಗೆ ಹೆಂಗೆ ಮೆತ್ಕೊಳ್ಳೋಕ್ಕಾಗತ್ತೆ? ಆ ಸಾಧ್ಯತೆಗಳು ಕಡಿಮೆ. ಒಂದು, ಅವನನ್ನು ಹಿಡಿದು ಹೊಡೆಯುವಂಥ ಸಂದರ್ಭದಲ್ಲಿ ಅವನ ಕೈ, ರೇಣುಕಾಸ್ವಾಮಿಯವರ ಕೈ ದರ್ಶನ್ಗೆ ಬಟ್ಟೆಗೆ ತಾಗಿರ್ಬೋದು, ಇಲ್ಲ ರಕ್ತ ಚಿಮ್ಮಿರ್ಬೋದು. ಹೊಡೆದಂಥ ಸಂದರ್ಭದಲ್ಲಿ ಕೈಗೆ ಹತ್ತಿರುವಂಥ ರಕ್ತ ಬಟ್ಟೆಗೆ ಹತ್ತಿರ್ಬೋದು. ಸಾಧ್ಯತೆಗಳು ತುಂಬ ಇದೆ. ಅಥವಾ ಹೊಡೆಯುವಂಥ ಸಂದರ್ಭದಲ್ಲಿ ಏಟು ಬಿದ್ದಾಗ ರಕ್ತ ಚಿಮ್ಮಿ ಏನಾದರೂ ಬಟ್ಟೆಗೆ ಹತ್ತಿರ್ಬೋದು. ಈ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕೋ ಹಾಗಿಲ್ಲ. ಅದನ್ನು FSL ಅವರು ಹೇಳ್ತಾರೆ. ರಕ್ತ ಅಂತಿರೋದು ಕನ್ಫರ್ಮ್ ಆಗಿದೆ, ಬಟ್ ಹೇಗೆ ತಾಗಿರಬಹುದು ಅನ್ನೋದನ್ನು ಕೂಡ ನೋಡುತ್ತಾರೆ. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ಡಿ ರಾಂಪುರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಈಗ ಬಹುಮುಖ್ಯವಾಗಿ ಬಹುದೊಡ್ಡ ಚಾಲೆಂಜ್ ಈಗ ಶುರುವಾಗುತ್ತೆ. ಸಾಕ್ಷಿಗಳನ್ನು ಕಲೆ ಹಾಕೋದು ಒಂದು ಚಾಲೆಂಜ್ ಆದರೆ, ಆ ಸಾಕ್ಷಿಗಳನ್ನು ಮ್ಯಾಚ್ ಮಾಡಬೇಕಾಗತ್ತೆ. ರಕ್ತ ತಾಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಕೂಡ ಇಲ್ಲಿ ಅತಿ ಮುಖ್ಯವಾಗುತ್ತೆ. ಹೇಗೆ ತಾಗಿದೆ ಅಂತ ಹೇಳಿ. ಅವರ ಮನೆಯಲ್ಲಿ ಒಂದು ಲಾಠಿ ತಗೊಂಡು ಹೋಗಿದ್ರು, ಆ ಲಾಠಿಗೆ ಅಂಟಿದಂಥ ರಕ್ತ ಏನಾದರೂ ತಾಗಿರಬಹುದಾ? ಇಲ್ಲ ರಕ್ತ ಚಿಮ್ಮಿ ಅವರ ಬಟ್ಟೆಗೆ ಏನಾದರೂ ತಾಗಿರಬಹುದಾ? ಅಥವಾ ರೇಣುಕಾಸ್ವಾಮಿನ ಹೊಡೆಯುವಂಥ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಕೈಯೇ ಏನು ಬಂದು ಅವರ ದರ್ಶನ್ ಅವರ ಬಟ್ಟೆಗೆ ಟಚ್ ಆಗಿರ್ಬೋದಾ? ಈ ಥರ ಸಾಧ್ಯತೆಗಳಿರುತ್ತೆ. ಏನು ಹೇಳ್ತಾರೆ, ಏನು ಮಾಹಿತಿಗಳು ಬರ್ತಾ ಇದೆ ಈಗ? ಈಗಾಗಲೇ ಸಾಕಷ್ಟು ಡಿಜಿಟಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕಿರುವಂತಹ ಪೊಲೀಸರು ಅದರಲ್ಲಿ ಸಾಕ್ಷಿ ಕನ್ಫರ್ಮ್ ಆಗಿದೆ ಅನ್ನುವಂಥದ್ದಕ್ಕೆ ಒಂದಿಷ್ಟು ಪುರಾವೆಗಳು ಕೂಡ ಸಿಕ್ಕಿತ್ತು. ಅದಾದ ನಂತರ ರೇಣುಕಾಸ್ವಾಮಿ ಅವರ ರಕ್ತನೇ ಅವರ ದರ್ಶನ್ ಅವರ ಬಟ್ಟೆ ಮೇಲೆ ಕೂಡ ಇತ್ತು ಅನ್ನುವಂಥದ್ದಕ್ಕೆ FSL ರಿಪೋರ್ಟ್ನಲ್ಲಿ ಕೂಡ ದೃಢವಾಗಿದೆ. ಹಾಗಿದ್ರೆ ಯಾವ ಸಂದರ್ಭದಲ್ಲಿ ಆ ರಕ್ತದ ಕಲೆಗಳು ಅವ್ರ ಮೇಲೆ ಬಂದವು ಅನ್ನುವಂಥದ್ದಕ್ಕೆ ಒಂದಿಷ್ಟು ಬೆಳವಣಿಗೆಗಳ ಆಗ್ತಾ ಇತ್ತು. ಅಂದರೆ ಮೃತದೇಹವನ್ನು ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಆ ರಕ್ತದ ಕಲೆಗಳು ಏನಾದರೂ ಮೆತ್ತುಕೊಂಡ್ವಾ, ಅಥವಾ ಅವರನ್ನು ಹೊಡೆಯುವಂಥ ಸಂದರ್ಭದಲ್ಲಿ ಆ ರಕ್ತದ ಕಲೆಗಳು ಮೆತ್ತುಕೊಂಡ್ವಾ ಅನ್ನುವಂಥದ್ದು. ಹೀಗೆ ನಾನಾ ಆಯಾಮಗಳಲ್ಲಿ ತನಿಖೆಗಿಳಿದಂತಹ ಪೊಲೀಸರು ಎಕ್ಸಾಕ್ಟ್ ಆಗಿ ರಕ್ತದ ಕಲೆಗಳು ಹೇಗೆ ಬಂದಿರಬಹುದು ಅನ್ನುವಂಥದ್ದಕ್ಕೆ ಎಕ್ಸಾಮಿನೇಷನನ್ನು ಮಾಡೋದಕ್ಕೆ ಈಗಾಗಲೇ ವಿಕ್ಟೋರಿಯಾ ಫಾರೆನ್ಸಿಕ್ ವೈದ್ಯರಿಗೆ ಒಂದು ಮನವಿಯನ್ನು ಮಾಡಲಾಗಿದೆ. ಎಕ್ಸಾಕ್ಟ್ ಆಗಿ ಯಾವ ಸಂದರ್ಭದಲ್ಲಿ ಆ ರಕ್ತದ ಕಲೆಗಳು ಈ ಶೆಡ್ನ ಮೇಲೆ ಬಂದಿರಬಹುದು ಅನ್ನುವಂಥದ್ದಕ್ಕೆ ಈಗಾಗಲೇ ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ವೈದ್ಯರು, ಅಂದರೆ ಆ ಮೃತದೇಹವನ್ನು ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಅಂಟಿದೆಯಾ, ಅಥವಾ ಬಟ್ಟೆಯನ್ನು ಬಿಚ್ಚುವಂಥ ಸಂದರ್ಭದಲ್ಲಿ ಏನಾದರೂ ಆಗಿದೆಯಾ, ಅಥವಾ ಅವರನ್ನು ಹೊಡೆಯುವಂಥ ಸಂದರ್ಭದಲ್ಲಿ ರಕ್ತದ ಕಲೆಗಳು ದರ್ಶನ್ ಅವರ ಬಟ್ಟೆಗೆ ಏನಾದರೂ ಅಂಟುಕೊಳ್ಳಿದೆಯಾ ಅನ್ನುವಂಥದ್ದನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ಅದನ್ನು ಎಕ್ಸಾಮಿನೇಷನನ್ನು ಮಾಡುವಂಥದ್ದಕ್ಕೆ ಮುಂದಾಗಿದ್ದಾರೆ. ಆದರೆ ಎಕ್ಸಾಕ್ಟ್ ಆಗಿ ಇಂತಹದ್ದೇ ಸಂದರ್ಭದಲ್ಲಿ ರಕ್ತದ ಕಲೆಗಳು ಚಿಮ್ಮಿದಾವೆ, ಇವರ ಬಟ್ಟೆಗೆ ತಾಕಿದಾವೆ ಅನ್ನುವಂಥದ್ದು ಇನ್ನೂ ಕೂಡ ಅಂತಿಮ ಒಂದು ನಿರ್ಧಾರಕ್ಕೆ ಬಂದಿಲ್ಲ, ಅಂತಿಮ ರಿಪೋರ್ಟ್ ಬಂದಿಲ್ಲ. ಆದರೆ ಅವುಗಳನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಇನ್ವೆಸ್ಟಿಗೇಷನನ್ನು ಪೊಲೀಸರು ಒಂದು ಕಡೆ ಮಾಡ್ತಾ ಇದ್ರೆ, ವೈದ್ಯರು
ಅದು ಯಾವ ಸಂದರ್ಭದಲ್ಲಿ ಬಂದಿರ್ಬೋದು ಅನ್ನುವಂಥದ್ದಕ್ಕೆ ಎಕ್ಸಾಮಿನೇಷನ್ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. ಇನ್ನೇನು 2-3 ದಿನಗಳಲ್ಲಿ ಈ ರಿಪೋರ್ಟನ್ನು ಕೂಡ ಫಾರೆನ್ಸಿಕ್ ವೈದ್ಯರು ನೇರವಾಗಿ ಪೊಲೀಸರಿಗೆ ಕೊಡುವಂತಹ ಪ್ರಕ್ರಿಯೆಗಳು ಕೂಡ ಆಗುತ್ತೆ. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ವಿಕ್ಟೋರಿಯಾ ಆಸ್ಪತ್ರೆ FSL ವೈದ್ಯರು ಈಗ ಹೇಗೆ ಈ ರಕ್ತ ಅವರ ಬಟ್ಟೆಗೆ ತಾಗಿತು ಅನ್ನುವಂಥದ್ದನ್ನು ಪತ್ತೆ ಹಚ್ಚಬೇಕಾಗಿದೆ. ರಕ್ತದ ಕಲೆಗಳು ರೇಣುಕಾ ಸ್ವಾಮಿ ಇದೆ ಅನ್ನೋದು ಕನ್ಫರ್ಮ್ ಇದೆ ದರ್ಶನ್ ಅವರ ಬಟ್ಟೆಗೆ, ಬಟ್ ಹೇಗೆ ತಾಗಿತು ಅನ್ನುವಂಥದ್ದನ್ನು ಈಗ ಪತ್ತೆ ಹಚ್ಚಬೇಕಾಗಿದೆ.